ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತೇವೆ. ದಲಿತ ಅನುದಾನ ಸಮಿತಿ ಪರವಾಗಿ ಧನ್ಯವಾದಗಳು. ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದ ನೀವೇನಾದ್ರೂ ತಿಳಿಸಾರು ಮತ್ತು ಬಾಡು ನಡುವೆ ನಡೀತಿರ್ತಕ್ಕಂಥ ಸಂಘರ್ಷ ಸಂವಿಧಾನ ವರ್ಸಸ್ ಮನ್ವಲ್ಲ. ನೀವು ಈ ಭಾರತದ ಮೂಲ ನಿವಾಸಿಗಳನ್ನ ಕೆಣಕಿದ್ದೀರಿ. ನಾವಿರ್ತಕ್ಕಂಥ 45ರಿಂದ 60 ಕೋಟಿ ಜನರು ಇಲ್ಲಿದ್ದೀವಿ. ಇದು ಬಾಬಾ ಸಾಹೇಬ್ರ ಕುಡಿಗಳು. ಅಮಿತ್ ಶಾ ತಿಳಿಸಾರ್ ತಿನ್ನೋ ಅಮಿತ್ ಶಾ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ನಮ್ಮ ಬಾಹುಗಳಲ್ಲ, ನಮ್ಮ ತೋಳುಗಳಲ್ಲ ದನಿದ ಮಾಂಸದ ರಕ್ತ ನಮ್ಮ ಕೆಣಕಿದೆ. ನಾವು ಯಾವುದಕ್ಕೂ ಎದುರೋ ಮಕ್ಕಳಲ್ಲ. ಇದನ್ನು ನಾವು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇವೆ. ಮುಂದಿನ ಚುನಾವಣೆ ಒಳಗೆ ಪಾರ್ಲಿಮೆಂಟ್ಗೆ ನೀವು ಯಾವ ರೀತಿ ಕಾಲ ಹಾಕ್ತೀರಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಶಪಥ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಎಲ್ಲ ದಲಿತ ಬಂಧುಗಳು ನೀವು ಯೋಚನೆ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಯೋಚನೆ ಮಾಡಿ ನಿಮ್ಮ ಅಂಬೇಡ್ಕರ್ ಅವರ ನಿಜವಾದಂತ ವಾರಸುದಾರರಾದ್ರೆ ರಾಜಕೀಯದಿಂದ ಅವ್ರನ್ನ ಇಳಿಸ್ಬೇಕು, ಆ ನಿಟ್ಟಿನಲ್ಲಿ ಶಪಥ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ದೇವರಾಜ ಹಿಂದುಳಿದ ವರ್ಗಗಳ ವೇದಿಕೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ದಲಿತ, ರೈತ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಕಾರ್ಮಿಕ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಏನು ಕೇಂದ್ರ ಗೃಹ ಸಚಿವ ಈ ದೇಶದ ಆಂತರಿಕ ಭದ್ರತೆಯನ್ನು ರಕ್ಷಣೆ ಮಾಡಬೇಕಾದಂಥ ಗೃಹ ಸಚಿವ, ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂಥ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಮತ್ತು ಸಂವಿಧಾನದ ಕುರಿತು ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ನೀಡಿದರೆ ಅದನ್ನು ಖಂಡಿಸಿ ಈ ಒಕ್ಕೂಟದ ವತಿಯಿಂದ ಮತ್ತು ಎಲ್ಲ ಸಂಘಟನೆಗಳ ಬೆಂಬಲದ ವತಿಯಿಂದ ಇವತ್ತು ಮಂಡ್ಯ ಬಂದ್ ಮತ್ತು ಪ್ರತಿಭಟನಾ ರ್ಯಾಲಿಯನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷಗಳಿಗೂ ಹೆಚ್ಚು ಕಾಲ ಈ ದೇಶದ ಜನರನ್ನು ಬೆಲೆ ಏರಿಕೆ, ಜಾತೀಯತೆ, ಕೋಮು ದ್ವೇಷದಿಂದ ಸುಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಅಮಿತ್ ಶಾ ಹೇಳಿರ್ತಕ್ಕಂಥ ಸ್ವರ್ಗ ಅದು ನಕಲಿ ಸ್ವರ್ಗ, ಅದು ಸುಳ್ಳಿನ ಸ್ವರ್ಗ. ಬಿಜೆಪಿಯವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಗೆ ಜನರನ್ನ ಬಿಜೆಪಿ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಮೋಸ ಮಾಡಿದ್ರು, ಈಗ 3ನೇ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದಿರೋ ಈ ಸಂದರ್ಭದಲ್ಲಿ ಕೂಡ ಜನರನ್ನ ವಂಚಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರನ್ನು ನೆನೆದರೆ ಸ್ವರ್ಗ ಅಂತ ಹೇಳೋ ದಿಕ್ಕನ್ನ ಧಾರ್ಮಿಕ ದೇವರುಗಳ ಕಡೆ ಸೆಳೆಯೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಈ ದೇಶದ ಎಲ್ಲ ಜನರ ಸಾಮಾಜಿಕ ದೇವರು ಅಂಬೇಡ್ಕರ್ ಅವ್ರನ್ನ ನೆನೆಯೋದ್ರ ಮೂಲಕ ಸಮಾನತೆ, ಜಾತೀಯತೆಯನ್ನು ಹೋಗಲಾಡಿಸುವಂಥದ್ದು, ಕೋಮು ಸಾಮರಸ್ಯದಿಂದ ಬದುಕುವಂಥ ಸ್ವರ್ಗ ಈ ಭೂಮಿ ಮೇಲೆ ಇದೆ. ಹಾಗಾಗಿ ನಾವು ಸಾಮಾಜಿಕ ದೇವರಾದ ಅಂಬೇಡ್ಕರ್ ಅವರ ಸ್ವರ್ಗದಲ್ಲೇ ಬದುಕಿ ಇಚ್ಛೆ ಪಡ್ತೇವೆ ಹೊರತು ಇವರು ಕಲ್ಪಿಸಿರ್ತಕ್ಕಂಥ ನರಕ ನಮಗೆ ಅವಶ್ಯಕತೆ ಇಲ್ಲ. ಕಳೆದ 11 ವರ್ಷಗಳಿಂದ ಬಿಜೆಪಿ ಆಡಳಿತ